ನಮಸ್ಕಾರ. ಸೋನಿನ ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ಮಾರ್ಚ್ 14ರಂದು ಬೃಹತ್ ಲೋಕ್ ಅದಾಲತ್. ನ್ಯಾಯಾಧೀಶ SP ರೆಹಮಾನ್. 19ರಂದು ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿ. ಎಲ್ಲ ಸಮಾಜ ಬಾಂಧವರು ಭಾಗವಹಿಸಿ. ರಘುನಾಥರಾವ್ ಜಾಧವ್. 3 ವರ್ಷಗಳಿಂದ ತಮ್ಮ ಕರ್ತವ್ಯಗಳನ್ನು ಪ್ರಾಮಾಣಿಕತೆಯಿಂದ ನಿಭಾಯಿಸದೆ ಬೇರೊಬ್ಬರಿಗೆ ಹಚ್ಚಿ ವೇತನ ಪಡೆಯುತ್ತಿರುವ ಅಡಿಗೆ ಸಹಾಯಕಿಯರ ವಿರುದ್ಧ ಶಿಸ್ತಿನ ಕ್ರಮ ಕೈಗೊಳ್ಳಬೇಕೆಂದು ಕರ್ನಾಟಕ ರಕ್ಷಣಾ ವೇದಿಕೆ ಆಗ್ರಹಿಸಿದೆ. ವೆಲ್ನೆಸ್ ಡೇ ಆಚರಣೆ ವಿರುದ್ಧ ಕ್ರಮಕ್ಕೆ ಹಿಂದೂ ಜನಜಾಗೃತಿ ಸಮಿತಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಕೆ. ಮಹಾಶಿವರಾತ್ರಿ ಅಂಗವಾಗಿ ಸಾಮೂಹಿಕ ಇಷ್ಟಲಿಂಗ ಪೂಜೆ ಕರಪತ್ರ ಬಿಡುಗಡೆ. ಚುಟುಗುಪ್ಪ ತಾಲೂಕು 3ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾದ ಮಾಣಿಕ್ ನೇಳ್ಗೆಗೆ ಸನ್ಮಾನ. ಗುರುನಾನಕ್ ದೇವ್ ಪಬ್ಲಿಕ್ ಶಾಲೆಯ ವಿದ್ಯಾರ್ಥಿನಿ ಮಿಸ್ ಜೂನಿಯರ್. ಸುದ್ದಿಯ ವಿವರಗಳು. ಗೌರವಾನ್ವಿತ ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಮತ್ತು ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ನಿರ್ದೇಶನದಂತೆ ಮಾರ್ಚ್ 14ರಂದು ಬೀದರ್ ಜಿಲ್ಲೆಯ ಬೃಹತ್ ಲೋಕ್ ಅದಾಲತನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರಾದ SP ರೆಹಮಾನ್ ಹೇಳಿದ್ದರು. ಅವರು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಕಚೇರಿ ಸಭಾಂಗಣದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ನೀಡಿದ್ದರು. ಜಿಲ್ಲೆಯ ಎಲ್ಲ ನ್ಯಾಯಾಲಯಗಳಲ್ಲಿ ಪ್ರಸ್ತುತ ಚಾಲ್ತಿಯಲ್ಲಿರುವ ಆಸ್ತಿ ಪಾಲು ವಿಭಾಗ, ಸಿವಿಲ್ ಪ್ರಕರಣಗಳು, ಜೀವನಾಂಶ, ಚೆಕ್ ಬೌನ್ಸ್, ವಿದ್ಯುತ್ ಪ್ರಕರಣಗಳಲ್ಲಿ ರಾಜಿ ಮಾಡಿಕೊಳ್ಳುವಂತಹ ಪ್ರಕರಣಗಳು, ಕಾರ್ಮಿಕರ ಪ್ರಕರಣಗಳು, ಬ್ಯಾಂಕ್ ಪ್ರಕರಣಗಳು ಹಾಗೂ ವೆಚ್ಚಪೂರ್ವ ಪ್ರಕರಣಗಳನ್ನು ರಾಜಿ ಸಂಧಾನದ ಮೂಲಕ ಇತ್ಯರ್ಥಪಡಿಸಲು ಅವಕಾಶ ಇರುತ್ತದೆ. ಆದ್ದರಿಂದ ಇವರ ಸದುಪಯೋಗವನ್ನು ಜಿಲ್ಲೆಯ ಸಾರ್ವಜನಿಕರು ಪಡೆದುಕೊಳ್ಳಬೇಕೆಂದು ಹೇಳಿದ್ದರು. ಈ ಹಿಂದೆ ದಿನಾಂಕ 13/12/2025ರಂದು ರಾಷ್ಟ್ರೀಯ ಲೋಕ್ ಅದಾಲತನ್ನು ಹಮ್ಮಿಕೊಳ್ಳಲಾಗಿದ್ದು, ಜಿಲ್ಲೆಯಾದ್ಯಂತ ಒಟ್ಟು 16,116 ಪ್ರಕರಣಗಳನ್ನು ಲೋಕ್ ಅದಾಲತ್ನಲ್ಲಿ ಇತ್ಯರ್ಥಗೊಳಿಸಲಾಗುತ್ತದೆ. ಒಟ್ಟು 13,902 ಬಾಕಿ ಪೆಂಡಿಂಗ್ ಪ್ರಕರಣಗಳನ್ನು ಹಾಗೂ 32,214 ವೆಚ್ಚಪೂರ್ವ ಪ್ರಕರಣಗಳನ್ನು ಇತ್ಯರ್ಥಗೊಳಿಸಲಾಗಿರುತ್ತದೆ ಎಂದರು. ಈ ಬಾರಿ ರಾಷ್ಟ್ರೀಯ ಲೋಕ್ ಅದಾಲತ್ನಲ್ಲಿ ಜಿಲ್ಲೆಯ ಎಲ್ಲ ನ್ಯಾಯಾಲಯಗಳಲ್ಲಿ ಬಾಕಿ ಪೆಂಡಿಂಗ್ ಇರುವ ರಾಜಿಯಾಗಬಹುದಾದ ಪ್ರಕರಣಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಇತ್ಯರ್ಥಪಡಿಸಲು ಯೋಜನೆ ರೂಪಿಸಲಾಗಿದೆ. ಕಳೆದ ಲೋಕ್ ಅದಾಲತ್ಗಿಂತ ಈ ಬಾರಿಯ ಲೋಕ್ ಅದಾಲತ್ನಲ್ಲಿ ಹೆಚ್ಚು ಪ್ರಕರಣಗಳು ಇತ್ಯರ್ಥಪಡಿಸುವ ಗುರಿ ಹೊಂದಲಾಗಿದೆ. ದಿನಾಂಕ 12/2/2026ರ ಪ್ರಕಾರ ನಮ್ಮ ಜಿಲ್ಲೆಯಲ್ಲಿ ಒಟ್ಟು 29,547 ಪ್ರಕರಣಗಳನ್ನು ಪೆಂಡಿಂಗ್ ಇದ್ದು, ಅವುಗಳಲ್ಲಿ ರಾಜಿಯಾಗಬಹುದಾದ ಹೆಚ್ಚು ಪ್ರಕರಣಗಳನ್ನು ರಾಜಿ ಸಂಧಾನ ಮಾಡುವ ಗುರಿ ಹೊಂದಿದ್ದೇವೆ ಹಾಗೂ ಈ ಕುರಿತು ಎಲ್ಲ ಪೂರ್ವ ತಯಾರಿ ಮಾಡಿಕೊಂಡಿರುತ್ತೇವೆ. ಜಿಲ್ಲೆಯಲ್ಲಿ ನಾವು ಒಟ್ಟು 18 ಲೋಕ್ ಅದಾಲತ್ ಬೆಂಚ್ಗಳನ್ನು ನಾವು ರಚಿಸಿರುತ್ತೇವೆ ಎಂದರು. ಕಕ್ಷಿದಾರನಿಗೆ ನ್ಯಾಯಾಲಯ ಶುಲ್ಕ ವಾಪಸ್ ಸಿಗಲಿದೆ. ಮೇಲ್ಮನವಿ ಸಲ್ಲಿಸಲು ಅವಕಾಶ ಇರುವುದಿಲ್ಲ. ಇಬ್ಬರೂ ಪಕ್ಷಕಾರರು ತಮ್ಮ ದ್ವೇಷ ಮರೆತು ಸುಮಧುರ ಬಾಂಧವ್ಯ ಹೊಂದುವ ಅವಕಾಶ ಇರುತ್ತದೆ. ಹಾಗೆ ಯಾವುದೇ ಖರ್ಚು ವೆಚ್ಚ ಇಲ್ಲದೆ ಶೀಘ್ರವಾಗಿ ಪ್ರಕರಣಗಳು ಇತ್ಯರ್ಥವಾಗುತ್ತದೆ. ಕಾರಣ ಮಾರ್ಚ್ 14ರಂದು ಜಿಲ್ಲೆಯ ಎಲ್ಲ ನ್ಯಾಯಾಲಯಗಳಲ್ಲಿ ರಾಷ್ಟ್ರೀಯ ಲೋಕ್ ಅದಾಲತ್ ನಡೆಯಲಿದ್ದು, ಜಿಲ್ಲೆಯ ಹೆಚ್ಚಿನ ಜನರು ಈ ಲೋಕ್ ಅದಾಲತ್ನಲ್ಲಿ ಭಾಗವಹಿಸಿ ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಹೇಳಿದ್ದರು. ಈ ಪತ್ರಿಕಾಗೋಷ್ಠಿಯಲ್ಲಿ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳಾದ ಪ್ರಕಾಶ್ ಅರ್ಜುನ್ ಬನ್ಸೋಡೆ ಸೇರಿದಂತೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಎಲ್ಲ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಲೋಕ್ ಅದಾಲತ್ ಅಂದರೆ ಜನರಿಗೋಸ್ಕರ ಯಾವುದೇ ಖರ್ಚಿಲ್ಲದೆ ರಾಜಿ ಮಾಡಿಕೊಂಡು ಮನಿ ಸೂಟ್ಸ್ ಇರ್ಬೋದು ಮತ್ತು ಪಾರ್ಟಿಷನ್ ಸೂಟ್ಸ್ ಇರ್ಬೋದು, ಇವನ್ನು ರಾಜಿ ಮಾಡ್ಕೊಂಡು ಹೋದರೆ ಪರ್ಟಿಕ್ಯುಲರಾಗಿ ಮನಿ ಸೂಟ್ಸಲ್ಲಿ ರಾಜಿ ಆದರೆ ನ್ಯಾಯಾಲಯಕ್ಕೆ ಏನು ಕೋರ್ಟ್ ಫೀಯನ್ನು ಭರಿಸುತ್ತಾರೆ ಅದನ್ನು ಸಂಪೂರ್ಣವಾಗಿ ವಾಪಸ್ ಕೊಡುವಂಥ ಪ್ರಾವಿಷನ್ ಇರ್ತದೆ. ಮುಖ್ಯವಾಗಿ ನಾನು ನಿಮ್ಮ ಮೂಲಕ ಈ ಕೆಲವು ನಮ್ಮ ಕೋಆಪರೇಟಿವ್ ಬ್ಯಾಂಕ್ಸ್ ಇದೆ, ಅವರ ಮ್ಯಾನೇಜ್ಮೆಂಟ್ಗೆ ನಾನು ಅಪೀಲ್ ಮಾಡೋಕ್ಕೆ ಬಯಸ್ತೀನಿ. ಏನಂತಂದರೆ, ನಾವು ಹಿಂದಿನ ಲೋಕ್ ಅದಾಲತ್ತೆಲ್ಲ ಗಮನಿಸಿದಾಗ ಏನಾಗ್ತಾಯಿತ್ತು ಅಂತಂದರೆ, ಅವರಿಂದ ಸಹಕಾರ ತುಂಬ ಕಡಿಮೆ ಸಿಕ್ಕಿದೆ. ಯಾಕಂತಂದರೆ ಭಾಳಷ್ಟು ಸಾರ್ವಜನಿಕರು ಸಣ್ಣ ಪುಟ್ಟ ಸಾಲ ತೊಗೊಂಡಿರ್ತಾರೆ. ಒಂದು 20,000 ರೂಪಾಯಿ ಸಾಲ ತೊಗೊಂಡಿರ್ತಾರೆ. 20,000 ರೂಪಾಯಿ ಸಾಲ ತೊಗೊಂಡು ಆಲ್ರೆಡಿ ಒಂದು 50,000-60,000 ರೂಪಾಯಿ ಕಟ್ಟಿರ್ತಾರೆ. ಇನ್ನೂ 50,000-60,000 ರೂಪಾಯಿ ಕಟ್ಟೋಕ್ಕೆ ಮುಂದೆ ಬಂದರೂ ಸಹಿತ ಅವರು ಒಂದೇ ಒಂದು ರೂಪಾಯಿನ ನಾವು ಬಿಟ್ಕೊಡೋದಿಲ್ಲ. ಬಡ್ಡಿ, ಚಕ್ರ ಬಡ್ಡಿ ಏನೇನಿದೆಯೋ ಅಷ್ಟನ್ನು ನಾವು ಒಂದೇ ಒಂದು ರೂಪಾಯಿನೂ ಬಿಟ್ಕೊಡೋದಿಲ್ಲ ಅಂತ ಒಂಥರ ಕಠಿಣವಾದ ನಿಲುವನ್ನು ತಳೆದಿರೋದು ಕಂಡು ಬರ್ತಾಯಿದೆ. ಈಗ ನ್ಯಾಷನಲೈಸ್ ಬ್ಯಾಂಕ್ ಅವರಿದ್ದಾರೆ. ನ್ಯಾಷನಲೈಸ್ ಬ್ಯಾಂಕು SBI ಇರ್ಬೋದು, ಕೆನರಾ ಬ್ಯಾಂಕ್, ಇಂಥ ನ್ಯಾಷನಲೈಸ್ ಬ್ಯಾಂಕ್ ಅವರು ನಮ್ಮ ಮುಂದೆ ಬರ್ತಾರೆ.
ಅವರು ಜನರಿಗೆ ಬಡ್ಡಿಯನ್ನು ಬಿಟ್ಕೊಡೋದು, ಆದಷ್ಟು ಅವರು ಫ್ಲೆಕ್ಸಿಬಲ್ಲಾಗಿ ಜನರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಸ್ಪಂದಿಸ್ತಾ ಇದ್ದಾರೆ. ರಾಜಿ ಸಂಧಾನ ಅಂದರೆ ಅದೇನೆ, ಜನರ ಕಷ್ಟಕ್ಕೆ ಸ್ಪಂದಿಸಿ ಅಷ್ಟೋ ಇಷ್ಟೋ ಅವರು ಸ್ವಲ್ಪ ಬಿಟ್ಕೊಡೋದು, ಇವರು ಸ್ವಲ್ಪ ಕಟ್ಟೋದು, ಇದು ಮಾಡಿ ರಾಜಿ ಸಂಧಾನ ಮಾಡ್ಕೊಂಡು ಹೋಗೋದು. ಆದರೆ ಕೋಆಪ್ರೇಟಿವ್ ಬ್ಯಾಂಕ್ನವರು ತುಂಬ ರಿಜಿಡ್ ಆಗಿರೋದು ಕಂಡು ಬರ್ತಾ ಇದೆ. ನಿಮಗೆ ಉದಾಹರಣೆ ಹೇಳಿದೆ, ಹೋದ ಸರಿ ಒಂದು ಪ್ರಕರಣದಲ್ಲಿ ಸುಮಾರು 19,000 ರೂಪಾಯಿ ಸಾಲ ತಗೊಂಡು ಆಲ್ರೆಡಿ ಅವನು ಅದರ 2-3 ಪಟ್ಟು ಕಟ್ಟಿ ಮತ್ತೆ 50,000 ರೂಪಾಯಿ ಕಟ್ತೀನಿ ಅಂತ ಹೇಳ್ಬಿಟ್ಟು ಮುಂದೆ ಕೈಯಲ್ಲಿ ಹಣ ತೆಗೆದುಕೊಂಡು ಬಂದು ತಯಾರಾಗಿ ನಿಂತಿದ್ದರೂ ಸಹಿತ ಅವರು ಒಂದೇ ರೂಪಾಯಿನೂ ಬಿಡೋದಿಲ್ಲ ಅನ್ನೋ ರಿಜಿಡಿಟಿಯನ್ನು ಇಟ್ಕೊಂಡು ಅವ್ರನ್ನ ತಗೊಳ್ದೇ ಹಂಗೆ ವಾಪಸ್ ಕಳಿಸೋದೆಲ್ಲ ನಾನು ನೋಡಿದ್ವಿ. ಆ ಕಾರಣದಿಂದ ನಿಮ್ಮ ಮೂಲಕ ಮ್ಯಾನೇಜ್ಮೆಂಟ್ ಅವರು ಏನಿದ್ದಾರೆ, ಕೋಆಪ್ರೇಟಿವ್ ಬ್ಯಾಂಕ್ಸಲ್ಲಿ ಮ್ಯಾನೇಜ್ಮೆಂಟ್ ಇರ್ತಾರೋ ಅವ್ರನ್ನೆಲ್ಲ ಕೇಳ್ಕೊಳ್ಳೋದು ನನ್ನ ಒಂದು ಅಪೀಲ್ ಏನಂತಂದರೆ, ಮಾನವೀಯತೆ ದೃಷ್ಟಿ ಇಟ್ಕೊಳ್ಳಿ. ಸ್ವಲ್ಪ ಜನರಿಗೆ ನೋಡಿ, ಅವರು ಅಸಲಂತೂ ತೀರಿಸಿರ್ತಾರೆ, ಅದ್ರ ಮೇಲೆ ಸಾಕಷ್ಟು ಬಡ್ಡಿ ಕೂಡ ಪಾವತಿ ಮಾಡಿರ್ತಾರೆ. ಅಂಥ ಪ್ರಕರಣದಲ್ಲಿ ನೀವೆಲ್ಲ ನಿಮ್ಮ ಮ್ಯಾನೇಜ್ಮೆಂಟ್ ಅವ್ರ ತೀರ್ಮಾನ ತಗೊಂಡು ಸ್ವಲ್ಪ ನೀವು ಕೂಡ ಬಡ್ಡಿ ಬಿಟ್ಕೊಡೋದು, ಸ್ವಲ್ಪ ನೊಂದಿರೋ ಜನರಿಗೆ, ಕಷ್ಟದಲ್ಲಿರೋ ಜನರಿಗೆ ಸ್ವಲ್ಪ ಸಹಾಯ ಮಾಡಿ ಮುಂದೆ ಬನ್ನಿ. ಸಾಕಷ್ಟು ಕೋಟಿಗಳಿಗೂ ಕೂಡ ಅದರಿಂದ ಸಹಾಯ ಆಗ್ತದೆ ಮತ್ತು ಜನರಿಗೂ ಕೂಡ ಅದರಿಂದ ಲಾಭ ಆಗ್ತದೆ. ನೀವು ಬರೀ ಬಿಸ್ನೆಸ್ ಮಾತ್ರ ನೋಡಿಕೊಂಡು ನಾವು ನಮ್ಮ ಲೆಕ್ಕದ ಪ್ರಕಾರ ಒಂದೇ ರೂಪಾಯಿ ಕೂಡ ಬಿಡೋದಿಲ್ಲ ಅನ್ನೋ ಇದನ್ನು ನೀವು ಮನಸ್ಥಿತಿ ಏನಿದೆಯೋ ಅದನ್ನು ಬಿಟ್ಟು ನಮ್ಮ ಜೊತೆಗೆ ಕೈ ಜೋಡಿಸಿ ಜನರಿಗೆ ನ್ಯಾಯ ಒದಗಿಸೋದಕ್ಕೆ ಸಾಕಷ್ಟು ಬೇಗ ಈ ಸಣ್ಣ ಪುಟ್ಟ ಪ್ರಕರಣಗಳನ್ನು ಬೇಗ ವಿಲೇವಾರಿ ಮಾಡೋದಕ್ಕೆ ಸಹಕಾರ ಕೊಡಿ ಅಂತ ನಿಮ್ಮ ಮೂಲಕ ಅವ್ರನ್ನೆಲ್ಲ ಅಪೀಲ್ ಮಾಡ್ತಾಯಿದ್ದೀನಿ. ನಮ್ಮ ಮೆಂಬರ್ ಸೆಕ್ರೆಟರಿಗೆ ನಾನು ವಿನಂತಿ ಮಾಡಿದ್ದೀನಿ. ಏನಂತಂದರೆ, ಅಂಥ ಮ್ಯಾನೇಜ್ಮೆಂಟ್ ಯಾರಿರ್ತಾರೆ ಅವ್ರನ್ನೂ ಕರೆಸಿ ಅವ್ರ ಜೊತೆಗೂ ಸಭೆ ಮಾಡ್ತೀವಿ ನಾವು. ಸಭೆ ಮಾಡಿ ಆದಷ್ಟು ನನ್ನ ಜೊತೆಗೆ ಸಹಕಾರ ಕೊಡಿ ಅಂತ ಕೇಳ್ಕೊಳ್ತೀನಿ. ದಯಮಾಡಿ ನಿಮ್ಮಲ್ಲೆಲ್ಲ ಕೋರ್ಕೊಳ್ಳೋದಿಷ್ಟೇ, ಲೋಕ ಅದಾಲತ್ ಬಗ್ಗೆ ಸಾಕಷ್ಟು ಪ್ರಚಾರ ಕೊಡಿ, ಜನರು ಇದರ ಲಾಭ ಪಡ್ಕೊಳ್ಳಿ. ಯಾಕಂತಂದರೆ ನಮ್ಮ ಧ್ವನಿ ಜನರಿಗೆ ತಲುಪಬೇಕಂತಂದರೆ ನೀವೇ ನಮಗೆ ದಾರಿ. ನೀವೆಲ್ಲ ಈ ಲೋಕ ಅದಾಲತ್ ಬಗ್ಗೆ ಸಾಕಷ್ಟು ಜನರಲ್ಲಿ ಅರಿವು ಮೂಡಿಸೋದಕ್ಕೆ ನಮ್ಮ ಜೊತೆಗೆ ಸಹಕರಿಸಿ ಇದರ ಲಾಭಗಳನ್ನು ನೀವು ಜನರಿಗೆ ತಿಳಿಸ್ಕೊಟ್ಟು ಈ ನಮ್ಮ ಮಾರ್ಚ್ ತಿಂಗಳ 14ನೇ ತಾರೀಕಲ್ಲಿ ನಾವು ಹಮ್ಮಿಕೊಂಡಿರೋ ಲೋಕ ಅದಾಲತ್ ಯಶಸ್ವಿಯಾಗೋದಕ್ಕೆ ನೀವೆಲ್ಲ ಸಹಕಾರ ಕೊಡಿ ಅಂತ ನಮ್ಮ ಡಿಸ್ಟ್ರಿಕ್ಟ್ ಲೀಗಲ್ ಸರ್ವಿಸಸ್ ಅಥಾರಿಟಿ ಬೀದರ್ ಅವರ ಪರವಾಗಿ ನಾನು ನಿಮ್ಮೆಲ್ಲರನ್ನ ಕೋರ್ಕೊಳ್ತೀನಿ. ಧನ್ಯವಾದ. ಪ್ರಾಧಿಕಾರ ನವದೆಹಲಿ, ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರ ಬೆಂಗಳೂರು ಇವರ ನಿರ್ದೇಶನದ ಮೇರೆಗೆ ಹಾಗೂ ಗೌರವಾನ್ವಿತ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಶ್ರೀ ಎಸ್ ವಿ ರೆಹಮಾನ್ ಸಾಹೇಬರವರ ಒಂದು ಮಾರ್ಗದರ್ಶನದಲ್ಲಿ ದಿನಾಂಕ 14/3/2026 ಜಿಲ್ಲೆಯಾದ್ಯಂತ ರಾಷ್ಟ್ರೀಯ ಲೋಕಾಲತನ್ನು ಹಮ್ಮಿಕೊಳ್ಳಲಾಗಿದೆ. ಈ ಒಂದು ರಾಷ್ಟ್ರೀಯ ಲೋಕಾಲತನ್ನು ನಾವು ಜಿಲ್ಲೆಯ ಎಲ್ಲ ನ್ಯಾಯಾಲಯಗಳಲ್ಲಿ, ಎಲ್ಲ ತಾಲೂಕು ನ್ಯಾಯಾಲಯಗಳು ಸಮೇತವಾಗಿ ಈ ಒಂದು ರಾಷ್ಟ್ರೀಯ ಲೋಕಾಲತನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ರಾಷ್ಟ್ರೀಯ ಲೋಕಾಲತ್ನಲ್ಲಿ ನಾವು ಯಾವ್ಯಾವ ಪ್ರಕರಣಗಳನ್ನು ರಾಜ್ಯ ಸಂಧಾನಕ್ಕೆ ತೆಗೆದುಕೊಳ್ತೇವೆ ಅಂತಂದರೆ, ನ್ಯಾಯಾಲಯದಲ್ಲಿ ಬಾಕಿ ಇರುವ ಪಾರ್ಟಿಷನ್ ಸೂಟ್ಸು, ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಸೂಟ್ಸ್, ಮನಿ ರಿಕವರಿ ಸೂಟ್ಸ್, ಗೌರ್ಮೆಂಟ್ ಇಂಜೆಕ್ಷನ್ ಸೂಟ್ಸ್ ಮತ್ತು ಕ್ರಿಮಿನಲ್ ಅಪರಾಧಿಕ ಪ್ರಕರಣಗಳನ್ನು, ರಾಜಿ ಆಗಬಹುದಾದ ಕ್ರಿಮಿನಲ್ ಅಪರಾಧಿಕ ಪ್ರಕರಣಗಳನ್ನು ಮತ್ತು ಚೆಕ್ ಬೌನ್ಸ್ ಕೇಸ್ ಇತ್ಯಾದಿ ಪ್ರಕರಣ ನಾವು ರಾಜಿ ಮಾಡಲಿಕ್ಕೆ ತೆಗೆದುಕೊಳ್ತಾ ಇದ್ದೀವಿ. ಕಳೆದ ಒಂದು ಲೋಕಾಲತ್ನಲ್ಲಿ ನಾವು ಡಿಸೆಂಬರ್ 13/12/2025 ನಾವು ಲೋಕಾಲತ್ ಮಾಡಿದ್ದೇವೆ. ಸದರಿ ಲೋಕಾಲತ್ನಲ್ಲಿ ಒಟ್ಟು ನಾವು 46,116 ಪ್ರಕರಣಗಳನ್ನು ವಿತರಿಸಪಡಿಸಿದ್ದೇವೆ. ಈ ಒಂದು ಮುಂಬರುವ ಲೋಕಾಲತ್ನಲ್ಲಿ ನಾವು ಹೆಚ್ಚಿನ ಪ್ರಕರಣಗಳನ್ನು ಇತರಪಡಿಸಲಿಕ್ಕೆ ನಾವು ಗುರಿಯನ್ನು ಹೊಂದಿದ್ದೇವೆ. ಈ ನಿಟ್ಟಿನಲ್ಲಿ ನಾವು ಎಲ್ಲ ಪೂರ್ವ ಸಿದ್ಧತೆಯನ್ನು ಮಾಡಿಕೊಂಡಿದ್ದೇವೆ ಮತ್ತು ಎಲ್ಲ ಇಲಾಖಾ ಅಧಿಕಾರಿಗಳೊಂದಿಗೆ ನಾವು ಈಗಾಗಲೇ ಒಂದು ಸುತ್ತಿನ ಸಭೆಯನ್ನು ಮಾಡಿದ್ದೇವೆ. ಆ ಒಂದು ಪೊಲೀಸ್ ಅಧಿಕಾರಿಗಳಾಗಿರ್ಬೋದು ಅಥವಾ ಬ್ಯಾಂಕ್ ಮ್ಯಾನೇಜರ್ಸ್ ಆಗಿರ್ಬೋದು, SLO ಆಫೀಸ್ ಅಥವಾ DC AC ಇವರೆಲ್ಲ ಒಂದು ಅಧಿಕಾರಿಗಳ ಒಂದು ಸಭೆಯನ್ನು ಮಾಡಿದ್ದೇವೆ. ಈ ಒಂದು ರಾಷ್ಟ್ರೀಯ ಲೋಕಾಲತನ್ನು ತಾವು ಸಾರ್ವಜನಿಕರಿಗೆ ಇದರ ಲಾಭವನ್ನು ಪತ್ರಿಕಾ ಮಾಧ್ಯಮದಲ್ಲಿ ಪ್ರಸಾರ ಮಾಡೋದ್ರ ಮೂಲಕ ಈ ಒಂದು ರಾಷ್ಟ್ರೀಯ ಲೋಕಾಲತ್ನ ಹೆಚ್ಚಿಗೆ ಪ್ರಸಾರ ಕೊಡಬೇಕಂತ ಕೇಳಿಕೊಳ್ತೇನೆ. ಈ ರಾಷ್ಟ್ರೀಯ ಲೋಕಾಲತ್ದಿಂದ ಏನು ಲಾಭ ಇದೆ ಅಂತಂದರೆ, ಈ ನ್ಯಾಯಾಲಯದ ಬಾಕಿ ಇರುವ ಪ್ರಕರಣಗಳನ್ನು ಶೀಘ್ರಗತಿಯಲ್ಲಿ ವಿಲೇವಾರಾಗುತ್ತದೆ ಮತ್ತು ಬೇಗ ನ್ಯಾಯದಾನ ಸಿಗುತ್ತದೆ. ಈ ಒಂದು ರಾಷ್ಟ್ರೀಯ ಲೋಕಾಲತ್ ಜನರಿಗೆ ಭಾಳ ಅನುಕೂಲವಾಗಿದೆ. ಒಂದು
ಪಕ್ಷಗಾರರ ನಡುವೆ ಸುಮಧುರ ಬಾಂಧವ್ಯವನ್ನು ಏರ್ಪಡಿಸಲಿಕ್ಕೆ ಒಂದು ಸಹಾಯಕಾರಿಯಾಗಿದೆ ಅಂತ ಹೇಳ್ಬೋದು. ಆದ್ದರಿಂದ ಈ ರಾಷ್ಟ್ರೀಯ ಲೋಕಾಯುಕ್ತ ಜನರಿಗೆ ಶೀಘ್ರ ನ್ಯಾಯದಾನ ಮಾಡುವಲ್ಲಿ ಬಹಳ ಸಹಕಾರಿಯಾಗಿದೆ. ಆ ನಿಟ್ಟಿನಲ್ಲಿ ಈ ಒಂದು ರಾಷ್ಟ್ರೀಯ ಲೋಕಾಯುಕ್ತನ್ನು ಹೆಚ್ಚಿನ ಸಾರ್ವಜನಿಕರಿಗೆ ಪ್ರಸಾರ ಮಾಡೋದ್ರ ಮೂಲಕ ಇದರ ಲಾಭವನ್ನು ಪಡೆದುಕೊಳ್ಳಲಿಕ್ಕೆ ತಮ್ಮ ಪತ್ರಿಕಾ ಮಾಧ್ಯಮದಲ್ಲಿ ಪ್ರಕಟಿಸಬೇಕಂತ ನಾನು ಕೋರುತ್ತೇನೆ. ಮುಂದೆ ನಮ್ಮ ಗೌರವಾನ್ವಿತ ಪ್ರಧಾನ ಮತ್ತು ಜಿಲ್ಲಾ ಸತ್ರ ನ್ಯಾಯಾಧೀಶರಾದ ಗೌರವಾನ್ವಿತ ಶ್ರೀ ಎಸ್ ವಿ ರಾಮಣ್ಣ ಸಾಹೇಬರು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡ್ತಾರೆ. ಸರ್, ಈ ತಿಂಗಳ 19ರಂದು ಗುರುವಾರ ಹಿಂದ್ವಿ ಸ್ವರಾಜ್ ಸ್ಥಾಪಕರು ಈ ದೇಶ ಕೂಡ ಮಹಾನ್ ರಾಜರುಗಳ ಪೈಕಿ ಒಬ್ಬರಾದ ಛತ್ರಪತಿ ಶಿವಾಜಿ ಮಹಾರಾಜ್ ಅವರು 395ನೇ ಜಯಂತಿಯನ್ನು ಅದ್ಧೂರಿ ಹಾಗೂ ಅರ್ಥಪೂರ್ಣವಾಗಿ ಆಚರಿಸಲಾಗುತ್ತಿದ್ದು ಎಲ್ಲ ಸಮಾಜ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿ ಮಹೋತ್ಸವ ಸಮಿತಿ ಅಧ್ಯಕ್ಷರಾದ ರಘುನಾಥ್ ರಾವ್ ಜಾಧವ್ ಹೇಳಿದ್ದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ಕರ್ನಾಟಕ ಸರ್ಕಾರದ ಪರವಾಗಿ ಜಿಲ್ಲಾ ಉಸ್ತುವಾರಿ ಸಚಿವರು, ಸಂಸದರು, ಜಿಲ್ಲೆಯ ಎಲ್ಲ ಶಾಸಕರು, ಜನಪ್ರತಿನಿಧಿಗಳು, ಹಿರಿಯ ಅಧಿಕಾರಿಗಳು ಮತ್ತು ಇತರ ಗಣ್ಯರು ಭಾಗವಹಿಸುತ್ತಿದ್ದಾರೆ. ಛತ್ರಪತಿ ಶಿವಾಜಿ ಮಹಾರಾಜರು 18 ಪಂಗಡ ಜಾತಿಗಳು, 12 ಬಲುತೆದಾರರು, ಅಲ್ಪಸಂಖ್ಯಾತರು ಮತ್ತು ದೀನ ದಲಿತರ ಮಹಾನ್ ರಾಜರಾಗಿದ್ದರು. ಅವರು ಎಲ್ಲ ಭಾರತೀಯರಿಗೆ ಸ್ಫೂರ್ತಿಯಾಗಿದ್ದರು. ಇಂತಹ ಮಹಾನ್ ಉತ್ಸವದಲ್ಲಿ ಎಲ್ಲರೂ ಭಾಗವಹಿಸಬೇಕಾಗಿ ವಿನಂತಿಸಿದ್ದರು. ನಮ್ಮ ರಾಜ್ಯದಲ್ಲಿ ಕೇವಲ ಛತ್ರಪತಿ ಶಿವಾಜಿ ಮಹಾರಾಜ ಜಯಂತಿ ಅಲ್ಲದೆ ವಿಶ್ವಗುರು ಬಸವಣ್ಣನವರು, ರಕ್ತ ಕನಕದಾಸರು, ಮಹಾತ್ಮ ಜ್ಯೋತಿಬಾ ಫುಲೆ, ಸರ್ವಜ್ಞ ಶ್ರೀಕೃಷ್ಣ ಜಯಂತಿ, ನಾರದ ಮಹರ್ಷಿಗಳ ಜಯಂತಿ, ನಾರಾಯಣ ಗುರುಗಳ ಜಯಂತಿ, ಭಗೀರಥ ಜಯಂತಿ ಸೇರಿದಂತೆ ಎಲ್ಲ ಮಹಾತ್ಮರ ಜಯಂತಿಗಳನ್ನು ಅದ್ಧೂರಿಯಾಗಿ ಆಚರಿಸುತ್ತಿರುವ ಸೌಹಾರ್ದತೆ ರಾಜ್ಯ ನಮ್ಮದಾಗಿದೆ ಎಂದರು. ಜಯಂತ್ಯೋತ್ಸವ ಸಮಿತಿಯ ಉಪಾಧ್ಯಕ್ಷರು ನ್ಯಾಯವಾದಿ ನಾರಾಯಣ್ ಗಣೇಶ್ ಮಾತನಾಡಿ, ಅಂದು ಬೆಳಗ್ಗೆ 9:30 ಗಂಟೆಗೆ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಭಾವಚಿತ್ರಕ್ಕೆ ಪೂಜೆ ನಡೆಯುವುದು. ಬೆಳಗ್ಗೆ 10 ಗಂಟೆಗೆ ಶ್ರೀ ಛತ್ರಪತಿ ಶಿವಾಜಿ ಚೌಕಿನಲ್ಲಿ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಪುತ್ಥಳಿಗೆ ಪೂಜೆ ಮತ್ತು ಮಾಲಾರ್ಪಣೆ, ನಂತರ ಭವ್ಯ ಮೆರವಣಿಗೆ ನಡೆಯುವುದು. ಮೆರವಣಿಗೆಯು ಛತ್ರಪತಿ ಶಿವಾಜಿ ಮಹಾರಾಜರ ವೃತ್ತದಿಂದ ಹರಳೆಯ ವೃತ್ತ, ಮೋಹನ್ ಮಾರ್ಕೆಟ್, ರೋಟರಿ ಸರ್ಕಲ್ ಮೂಲಕ ಪೂಜ್ಯ ಡಾಕ್ಟರ್ ಚನ್ನಬಸವ ಪುಟ್ಟದೇವರ ರಂಗಮಂದಿರದವರೆಗೆ ತಲುಪುವುದು. ಮಧ್ಯಾಹ್ನ 12:30 ಗಂಟೆಗೆ ಡಾಕ್ಟರ್ ಚನ್ನಬಸವ ಪುಟ್ಟದೇವರ ಜಿಲ್ಲಾ ರಂಗಮಂದಿರದಲ್ಲಿ ವೇದಿಕೆ ಕಾರ್ಯಕ್ರಮ ಜರುಗಲಿದೆ. ಈ ಕಾರ್ಯಕ್ರಮದಲ್ಲಿ ರಾಜ್ಯದ ಅರಣ್ಯ ಪರಿಸರ ಹಾಗೂ ಜೀವಿಶಾಸ್ತ್ರ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಮಂತ್ರಿ ಈಶ್ವರ್ ಖಂಡ್ರೆ ಕಾರ್ಯಕ್ರಮ ಉದ್ಘಾಟಿಸಲಿದ್ದು, ಪೌರಾಡಳಿತ ಸಚಿವ ರಹೀಂ ಖಾನ್ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಸಂಸದ್ ಸಾಗರ್ ಖಂಡ್ರೆ, ಕರ್ನಾಟಕ ಮೀನುಗಾರಿಕೆ ಅಭಿವೃದ್ಧಿ ನಿಗಮದ ಅಧ್ಯಕ್ಷೆ ಮಾಲಾ ನಾರಾಯಣರಾವ್, ಔರ ಶಾಸಕ ಪ್ರಭು ಚವ್ಹಾಣ್, ಬಸವ ಕಲ್ಯಾಣ ಶಾಸಕ ಶರಣು ಸೆಲ್ಗರ್, ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ, ಹುಮ್ನಾಬಾದ್ ಶಾಸಕ ಡಾಕ್ಟರ್ ಸಿದ್ದು ಪಾಟೀಲ್, ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ಚಂದ್ರಕಾಂತ್ ಪಾಟೀಲ್, ಶಶಿಧರ್ ಜಿ ನಮೋಶಿ, ಭೀಮರಾವ್ ಪಾಟೀಲ್, ಎಂಜಿ ಮೂಳೆ, ಕಾಡಾ ಅಧ್ಯಕ್ಷ ಬಾಬು ಹೊನ್ನನಾಯಕ್, ಮಹಾನಗರ ಪಾಲಿಕೆ ಅಧ್ಯಕ್ಷ ಮೊಹಮ್ಮದ್ ಗೌಸ್, ಬೀದರ್ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಬಸವರಾಜ್ ಚಪ್ಶೆಟ್ಟಿ ಭಾಗವಹಿಸುವರು. ಪುಣೆಯ ಮರಾಠ ಸೇವೆ ಸಂಘದ ಇತಿಹಾಸಕಾರರಾದ ಗಂಗಾಧರ್ ಬನ್ಬಾರೆ ಶಿವಾಜಿ ಮಹಾರಾಜರ ಜೀವನ ಹಾಗೂ ಸಾಧನೆ ಕುರಿತು ವಿಶೇಷ ಉಪನ್ಯಾಸ ನೀಡಲಿದ್ದಾರೆ ಎಂದು ತಿಳಿಸಿದ್ದರು. ಜಯಂತ್ಯೋತ್ಸವ ಸಮಿತಿಯ ಉಪಾಧ್ಯಕ್ಷರಾದ ವಿಜಯಕುಮಾರ್ ಪಾಟೀಲ್ ಕಣಜಿ, ಕಾರ್ಯದರ್ಶಿ ಗೋವಿಂದರಾವ್ ಜಾಧವ್, ಬಾಲಾಜಿ ಬಿರಾದರ್, ಶಶಿಕಲಾ ಬಿರಾದರ್, ಅನಿತಾ ಭಾರುಳೆ, ಉಷಾ ಸೂರ್ಯವಂಶಿ ಮಾತನಾಡಿದ್ದರು. ಸಮಿತಿಯ ಪದಾಧಿಕಾರಿಗಳಾದ ರಂಜಿತ್ ಪಟೇಲ್, ಸುರೇಶ್ ಟಾಕ್ಳೆ, ಸದಾಶಿವ್ ಪಾಟೀಲ್, ಕಿರಣ್ ಚೌಹಾಣ್, ವಸಂತ್ ಬಿರಾದರ್, ಸಂದೀಪ್ ಪಾಟೀಲ್, ರಂಗರಾವ್ ಪಾಟೀಲ್, ಶಿವಾಜಿ ತಾಡ್ಮಳ್ಳೆ, ಮೀನಾ ಜಾಧವ್ ಹಾಗೂ ಇತರರು ಪತ್ರಿಕಾಗೋಷ್ಠಿಯಲ್ಲಿದ್ದರು. ವಿಶೇಷವಾಗಿ ಆಹ್ವಾನ ಏನೈತೆ ಅಂದ್ರೆ ಎಲ್ಲ ಶಿವಭಕ್ತರಿಗೆ, ಎಲ್ಲ ಜನಾಂಗರಿಗೆ, ನಮ್ಮ ಮರಾಠ ಸಮಾಜ ಅಂತಿಲ್ಲ, ಎಲ್ಲ ಸಮಾಜ ಬಾಂಧವರಿಗೆ ಈ ಛತ್ರಪತಿ ಶಿವಾಜಿ ಮಹಾರಾಜರ ಈ ಚರಿತ್ರೆ ಏನಿದೆ, ಅವ್ರದ್ದು ಅಡ್ಮಿನಿಸ್ಟ್ರೇಷನ್ ಇದೆ, ಅವ್ರದ್ದು ಆಡಳಿತ ಏನಿದೆ, ಅದು ಹೇಳಲಿಕ್ಕೆ ಅಲ್ಲಿ ಒಂದು ನಮ್ಮದು ಮರಾಠ ಸೇವಾ ಸಂಘ ಪುಣೆ ಮಹಾರಾಷ್ಟ್ರದ ಅದು ಅಲ್ಲಿಂದ ಏನದ ವಕ್ತಾರ ಬರ್ತಾ ಇದ್ದಾರೆ, ಅದು ಗಂಗಾಧರ್ ಬನ್ಬಾರೆ ಅಂತ. ಅವರು ಬಹಳಷ್ಟು ಏನಂತ ವಿಶೇಷವಾಗಿ ಪ್ರಕಾಶನದ ಹಾಕ್ತಾ ಇದ್ದಾರೆ. ಈ ಛತ್ರಪತಿ ಶಿವಾಜಿ ಮಹಾರಾಜರ ಚರಿತ್ರೆ, ಆಡಳಿತ ಮತ್ತು ಅವರ ರಾಜಕೀಯ ಆಗಲಿ ಎಲ್ಲ ವಿಷಯದಲ್ಲಿ ಅವರು ಸವಿಸ್ತರವಾಗಿ ಹೇಳ್ತಾರೆ. ಮತ್ತು ಅಂಥ ಒಂದು ಮೆರವಣಿಗೆಯಲ್ಲಿ
ಮತ್ತು ಚನ್ನಬಸವ ರಂಗಮಂದಿರನಲ್ಲಿ ಆ ವಕ್ತಾರ ದಿನದ ಭಾಷಣ ಕೇಳಲಿಕ್ಕೆ ತಮ್ಮ ಮುಖಾಂತರ ನಾನು ಒಂದು ಜಿಮ್ಮೇದಾರ ಮನುಷ್ಯ ಈ ಸಮಿತಿಯ ಉಪಾಧ್ಯಕ್ಷನಾಗಿ ತಮ್ಮ ಮುಖಾಂತರ ನಾನು ಆಹ್ವಾನಿಸ್ತಾ ಇದ್ದೇನೆ. शिवाजी स्मारक समिति और सरकार और जो भी मराठा समाज के स्वाभिमानी लोग हैं सभी मिलके करते थे, मगर इत्तेफाक से जो है ना इस साल हम सभी मराठा जिले के सभी मराठा मिलके जो है ना हम अच्छी तरह से शिव जयंती मनाने का तय किए हैं. इस शिव जयंती में हर हमारे देश में हमारा जो है ना राजा था, जानता राजा, ये कोई एक जमाती का नहीं था. उन्होंने जो है ना वो काल में उनके माताजी जिजाऊ के आदर्श लेकर उन्होंने जो है ना शिवाजी महाराज हमको हिंदवी स्वराज निर्माण करने का एक ये दिया बोल के आज हम जो है ना यहाँ जी रहे हैं. ये इतिहास सबको मालूम है. और हम पुतले बनाते, शिव जयंती करते. ये पहली जो है ना शिव जयंती पुणे में मनाया था, उसके बाद में पूरे देश में मना रहे हैं. और इस शिव जयंती में उनके जो आदर्श थे, उनका जो लड़ने का जो है ना तरीका था, ये जो है ना आजकल के युवा पीढ़ी को मालूम होना ये मेन उद्देश्य है. ಶಿವಾಜಿ ಮಹಾರಾಜ್ ಜಾಣ್ತಾ ರಾಜ ಅಂತ ಅವರೇ ನೆನೆಸ್ಕೊಂಡರು. ಅವ್ರ ದೇಶದ ಸಲುವಾಗಿ, ನಮ್ಮ ಜನರ ಸಲುವಾಗಿ ಅವರು ಜಾತಿ ಭೇದ ಭಾವ ಏನು ಇಕ್ಕಲಿಲ್ಲ. ಏನು ಒಳ್ಳೆ ಪ್ರಕಾರ ನಮ್ಮ ದೇಶಕ್ಕೆ ಸ್ವತಂತ್ರ ಇಸ್ಕೊಟ್ಟಿದ್ದಾರೆ. ಅದ್ರ ಸಲುವಾಗಿ ನಾವು ಅವ್ರಿಗೆ ನೆನಪಿಕ್ಕಿ ಏನು 19ನೇ ತಾರೀಕು ಫೆಬ್ರವರಿಗೆ ನಾವೇನು ಶಿವ ಜಯಂತಿ ಪ್ರೋಗ್ರಾಮ್ ಇಟ್ಕೊಂಡಿದ್ದೇವೆ. ಅದ್ರ ಸಲುವಾಗಿ ತಾವೆಲ್ಲ ಬಂದಿರಿ ನಮ್ಮ ಪ್ರೋಗ್ರಾಮ್ ಸಕ್ಸಸ್ ಮಾಡ್ಲಿಕ್ಕೆ. ರೀತಿಯಿಂದ ಆಗಬೇಕು. ಹೆಣ್ಮಕ್ಳು ಗಂಡು ಮಕ್ಕಳು ಎಲ್ಲರೂ ಕೂಡಿ ವಿಜೃಂಭಣೆಯಿಂದ ಆಚರಿಸಬೇಕು. ಇದು ನಾನು ಎಲ್ಲ ಜಿಲ್ಲೆಯ ಮಹನೀಯರಿಗೆ, ಹೆಣ್ಣು ಮಕ್ಕಳಿಗೆ, ನನ್ನ ಅಣ್ಣ ತಮ್ಮಂದಿರಿಗೆ ಆಹ್ವಾನ ಮಾಡ್ತಿದ್ದೀನಿ. ನನ್ನ ಕಳಕಳಿಯ ವಿನಂತಿ ಇದೆ, ತಾವೆಲ್ಲರೂ ಬಂದು ಈ ರಥಯಾತ್ರೆಯನ್ನು, ಮೆರವಣಿಗೆಯನ್ನು ವಿಜೃಂಭಣೆಯಿಂದ ಮಾಡಲು ನನಗೆ ಬಂದು ಎಲ್ಲರೂ हाजरागಬೇಕೆಂದು ಹೇಳಿ ಒಂದೆರಡು ಮಾತು ಮುಗಿಸುತ್ತೇನೆ. कळकळीची विनंती आहे. ही जयंती म्हणजे आमच्या राजाची जयंती आहे. सर्व उत्सवाने व थाटामाटाने येऊन सर्वजण उपस्थित राहून, महिला व पुरुष जण सर्व इतर पण येऊन आमच्या राजाची जयंती मोठ्या थाटामाटाने साजरा करावी ही माझी विनंती आहे. जय जिजाऊ, जय शिव. ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ ತಾಲೂಕು ಸಮಿತಿ ಚಿಡುಗುಪ್ಪ ವತಿಯಿಂದ ಪ್ರತಿಭಟನೆ ಮಾಡುವ ಮೂಲಕ ಚಿಡುಗುಪ್ಪ ಪಟ್ಟಣದಲ್ಲಿ ತಮ್ಮ ಇಲಾಖೆ ಅಧೀನದಲ್ಲೇ ನಡೆಯುತ್ತಿರುವ ಮೆಟ್ರಿಕ್ ನಂತರ ಬಾಲಕರ ವಸತಿ ನಿಲಯದಲ್ಲಿ ಶ್ರೀಮತಿ ರೋಸ್ಲಿನಾ ಮಲ್ಲಮ್ಮ ನಂದಬಾಯಿ ಇವರುಗಳಿಗೆ ಸರ್ಕಾರ ವಹಿಸಿಕೊಟ್ಟಿರುವ ತಮ್ಮ ಕರ್ತವ್ಯಗಳನ್ನು ಸುಮಾರು 3 ವರ್ಷಗಳಿಂದ ಪ್ರಾಮಾಣಿಕತೆ ನಿಷ್ಠೆಯಿಂದ ನಿಭಾಯಿಸದೆ ತಮ್ಮ ಸ್ಥಾನದಲ್ಲಿ ಬೇರೊಬ್ಬರಿಗೆ ಹಚ್ಚಿ ಪ್ರತಿ ತಿಂಗಳು ಅವರಿಗೆ ₹5,000ದಂತೆ ವೇತನ ಕೊಟ್ಟು ಸರ್ಕಾರದಿಂದ ಸಂಪೂರ್ಣ ವೇತನ ಪಡೆದುಕೊಂಡು ಮನೆಯಲ್ಲಿ ಆರಾಮಾಗಿ ಕಾಲ ಕಳೆಯುತ್ತಿದ್ದಾರೆ. ಹಾಗೂ ಪ್ರತಿದಿನ ತಪ್ಪದೇ ವಸತಿ ನಿಲಯಕ್ಕೆ ಬಂದು ಹಾಜರಿ ಮಾತ್ರ ಹಾಕುತ್ತಾ ಬರುತ್ತಿದ್ದಾರೆ. ಈ ಸಂಬಂಧ ಯಾರಾದರೂ ಕೇಳಿದರೆ ತಮ್ಮ ಹಿಂದೆ ಗುಂಡಾಗಳನ್ನು ಇಟ್ಟುಕೊಂಡು ಕೇಳಿದವರಿಗೆ ಬೆದರಿಕೆ ಹಾಕುತ್ತಿದ್ದಾರೆ ಎಂದು ಆರೋಪಿಸಿದ್ದರು. ಚಿಡುಗುಪ್ಪ ತಹಶೀಲ್ದಾರ್ ಮೂಲಕ ಹಿಂದುಳಿದ ಕಲ್ಯಾಣ ಇಲಾಖೆ ಸಚಿವರಿಗೆ ಮನವಿ ಪತ್ರ ಸಲ್ಲಿಸಿದರು. ರೋಸ್ಲನ್ ಇವರು ಅನಾರೋಗ್ಯದಿಂದ ಬಳಲುತ್ತಿರುವುದಾಗಿ ಹಾಗೂ ನೀರಿನಲ್ಲಿ ಕೈ ಹಾಕುವುದಕ್ಕೆ ಅಲರ್ಜಿ ಇರುವುದರಿಂದ ವೈದ್ಯರ ಸಲಹೆ ಮೇರೆಗೆ ವಿಶ್ರಾಂತಿ ಪಡೆಯುವಂತೆ ಸೂಚಿಸಿರುತ್ತಾರೆ ಎಂದು ನೆಪ ಮಾಡುತ್ತಾ ತಮ್ಮ ಸ್ಥಾನದಲ್ಲಿ ಸುಮಾರು 3 ವರ್ಷಗಳಿಂದ ಬದಲಿ ನೌಕರರನ್ನು ಹಚ್ಚಿರುವುದಾಗಿ ಹೇಳುತ್ತಾರೆ. ಹಾಗಾದರೆ ಇವರು ತಮ್ಮ ಹುದ್ದೆಯಿಂದ ಸ್ವಯಂ ನಿವೃತ್ತಿ ಹೊಂದಿ ಮನೆಯಲ್ಲಿ ಆರಾಮಾಗಿ ಕುಳಿತುಕೊಳ್ಳಬಹುದು. ಇವರ ಸ್ಥಾನದಲ್ಲಿ ಸದ್ಯ ಕರ್ತವ್ಯ ನಿರ್ವಹಿಸುತ್ತಿರುವ ಬದಲು ನೌಕರರನ್ನ ಖಾಯಮಾಗಿ ನೌಕರರು ಎಂದು ಆಯ್ಕೆ ಮಾಡಿಕೊಳ್ಳಿ. ಸದರಿ ಖಾಯಂ ಸಿಬ್ಬಂದಿಗಳು ತನ್ನ ಜವಾಬ್ದಾರಿಯುಳ್ಳ ಕರ್ತವ್ಯವನ್ನು ನಿಭಾಯಿಸದೆ ತಮ್ಮ ಸ್ಥಾನದಲ್ಲಿ ಬದಲಿ ನೌಕರರನ್ನು ಹಚ್ಚಿ ತಮ್ಮ ಜವಾಬ್ದಾರಿಗಳಲ್ಲಿ ನಿರ್ಲಕ್ಷ್ಯತನ ತೋರುತ್ತಾ ಬರುತ್ತಿರುವ ಮಾಹಿತಿ ತಾಲೂಕಾ ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿಗಳು ಹುಮ್ನಾಬಾದ್ ಇವರುಗಳ ಗಮನದಲ್ಲಿ ಇದ್ದರೂ ಕೂಡ ಇವರು ಸದರಿ ಸಿಬ್ಬಂದಿಗಳ ವಿರುದ್ಧ ಯಾವುದೇ ಕ್ರಮ ಕೈಗೊಂಡಿರುವುದಿಲ್ಲ. ಸದರಿ ಈ ಅಧಿಕಾರಿಯ ಕುಮ್ಮಕ್ಕಿನಿಂದಲೇ ಸದರಿ ಸಿಬ್ಬಂದಿಗಳು ತಮ್ಮ ಕರ್ತವ್ಯದಲ್ಲಿ ನಿರ್ಲಕ್ಷ್ಯ
ನಿರ್ಲಕ್ಷ್ಯತನ ತೋರುತ್ತಾ ಬರುತ್ತಿದ್ದಾರೆ. ಈ ಸಂಬಂಧ ಇವರನ್ನು ಸೇವೆಯಿಂದ ವಜಾಗೊಳಿಸಬೇಕೆಂದು ಈ ಮನವಿ ಪತ್ರದ ಮೂಲಕ ತಮ್ಮಲ್ಲಿ ಒತ್ತಾಯಿಸುತ್ತೇವೆ. 15 ದಿವಸಗಳಲ್ಲಿ ಸದರಿ ಸಿಬ್ಬಂದಿಗಳನ್ನು ಸೇವೆಯಿಂದ ವಜಾಗೊಳಿಸುವಲ್ಲಿ ನಿರ್ಲಕ್ಷ್ಯತನ ಕಂಡುಬಂದಲ್ಲಿ ಚುಟಗುಪ್ಪ ಪಟ್ಟಣದಲ್ಲಿ ಆವರಣ ಉಗ್ರ ಹೋರಾಟ ಮಾಡಲಾಗುವುದಾಗಿ ಎಚ್ಚರಿಸಿದರು. ತಾಲೂಕಾ ಉಪಾಧ್ಯಕ್ಷರು ಕಾಶಿನಾಥ್ ರೇಕುಳುಗಿ, ವಿಶಾಲ್ ಪೂಜಾರಿ, ತಾಲೂಕಾ ಗೌರವಾಧ್ಯಕ್ಷರು ರೇಖಾ ಬಾಚಾ, ತಾಲೂಕಾ ಘಟಕ ಮಹಿಳಾ ಉಪಾಧ್ಯಕ್ಷರು ಅಶ್ವಥ್ ವಿಶ್ವಕರ್ಮ, ತಾಲೂಕಾ ಪ್ರಧಾನ ಕಾರ್ಯದರ್ಶಿ ನಾಗರಾಜ್ ಹುಡ್ಗಿ, ಕಾರ್ಯಾಧ್ಯಕ್ಷರು ಶಾಂತವೀರ್ ಚಾಮರೆಡ್ಡಿ, ಸಹ ಕಾರ್ಯದರ್ಶಿ ಅಂಬರೀಶ್ ಮುಖೇನೂರ್, ತಾಲೂಕಾ ಸಂಚಾಲಕರು ರಾಮರೆಡ್ಡಿ ನಗರ ಉಪಾಧ್ಯಕ್ಷರು, ಉಳಿದ ಎಲ್ಲ ಕಾರ್ಯಕರ್ತರು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕರ್ನಾಟಕ ರಕ್ಷಣಾ ವೇದಿಕೆಗೆ ಬೇಕೇ ಬೇಕು, ಬೇಕೇ ಬೇಕು, ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ಬೇಕೇ ಬೇಕು, ಬೇಕೇ ಬೇಕು. ಕೂಡ ಅಂತ ಘಟನೆ ಆಗದಂತೆ ನಾವು ಎಚ್ಚರಿಕೆ ವಹಿಸ್ಲಿಕ್ಕೆ ನಾನು ಡೈರೆಕ್ಷನ್ ಕೊಡ್ತೀನಿ ಸೋಷಿಯಲ್ ಫ್ರೈಡೆಗೆ ಮನವಿಯನ್ನು ಕೂಡ ನಾವು ಕಳಿಸ್ತೀವಿ. ಮತ್ತೆ ಇವರಿಗೆ ಕಾಲ್ಗಳು ಹಚ್ಚಿಸಿ ಅಂಜಿಸ್ಲತ್ತಾರ ಯಾರು ಪ್ರಜಾಪ್ರಭುತ್ವ ಆಯ್ತು, ನಾವು ಕೂಡಲೇ ಕಳಿಸ್ತೀವಿ. ಓಕೆ, ಮೂವರು ಇಮಿಡಿಯೇಟ್ ಸಸ್ಪೆಂಡ್ ಮಾಡಿ. ಆಯ್ತು, ಆಜು ಬಾಜು ಇವ್ರಿಗೆ ಹೊಡಿಲಕ್ ಹೊಂಟಾರಲ್ರಿ, ಹುಡುಗರಿಗೆ ಕೊಟ್ಟಿ ತಗೊಂಡ್ ಬಂದಾರಂತ್ರಿ. ಕ್ಯಾಮ್ರಾದಾಗ ರೆಕಾರ್ಡ್ ಇಲ್ಲ, ನಾನು ನಾಳೆ ನಾವು ಯಾರೋ ಹೋಯ್ತು ಸರ್ 8 ದಿನ ಕರೆಕ್ಟ್ ಡ್ಯೂಟಿ ಬರ್ತಾರೆ. ನಿಭಾಯಿಸದೆ ಬೇರೊಬ್ಬರಿಗೆ ಹಚ್ಚಿ ವೇತನ ಪಡೆಯುತ್ತಿರುವ ಅಡಿಗೆ ಸಹಾಯಕಿಯವರ ವಿರುದ್ಧ ಕ್ರಮ ಕೈಗೊಳ್ಳುವ ಕುರಿತು ಒತ್ತಾಯದ ಮನವಿ ಪತ್ರ. ಮಾನ್ಯರೇ, ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ಸರ್ಕಾರ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ್ಣ ತಾಲೂಕಾ ಸಮಿತಿ ಚುಟಗುಂಪ ವತಿಯಿಂದ ನಮ್ಮ ಗಮನಕ್ಕೆ ತರಬಹುತ್ತಾ ಒತ್ತಾಯಿಸುತ್ತೇನೆ. ಚುಟಗುಂಪ ಪಟ್ಟಣದಲ್ಲಿ ತಮ್ಮ ಇಲಾಖೆಯ ಅಧೀನದಲ್ಲಿ ನಡೆಯುತ್ತಿರುವ ಮೆಟ್ರಿಕ್ ನಂತರ ಬಾಲಕರ ವಸತಿ ನಿಲಯದಲ್ಲಿ ಶ್ರೀಮತಿ ರೋಸ್ಲಿನಾ ಮತ್ತು ಮಲ್ಲಮ್ಮ ಹಾಗೂ ನಂದಾಬಾಯಿ ಇವರುಗಳಿಗೆ ಸರ್ಕಾರ ವಹಿಸಿಕೊಂಡಿರುವ ತನ್ನ ಕರ್ತವ್ಯಗಳನ್ನು ಸುಮಾರು 3 ವರ್ಷಗಳಿಂದ ಪ್ರಾಮಾಣಿಕತೆ ನಿಷ್ಠೆಯಿಂದ ನಿಭಾಯಿಸದೆ ತಮ್ಮ ಸ್ಥಾನದಲ್ಲಿ ಬೇರೊಬ್ಬರಿಗೆ ಹಚ್ಚಿ ಪ್ರತಿ ತಿಂಗಳಿಗೆ 5,000 ರೂಪಾಯಿದಂತೆ ವೇತನ ಕೊಟ್ಟು ಸರ್ಕಾರದಿಂದ ಸಂಪೂರ್ಣ ವೇತನ ಪಡೆದುಕೊಂಡು ಮನೆಯಲ್ಲಿ ಹಾಯಾಗಿ ಆರಾಮಾಗಿ ಕಾಲ ಕಳೆಯುತ್ತಿದ್ದಾರೆ. ಈ ಹಾಸ್ಟೆಲ್ನಲ್ಲಿ ಅವರು ಸಿಬ್ಬಂದಿ ಖಾಯಮಾಗಿದ್ದಾರೆ. ಅವರು ಬಂದು ಅವರೇ ಕೆಲಸ ಮಾಡಬೇಕು. ಆದರೆ ಇಲ್ಲಿ ಕೆಲಸ ಅವರು ಮಾಡ್ತಾ ಇಲ್ಲ. ಅವರು ಪೇಮೆಂಟು 40,000 ರೂಪಾಯಿ ಸಂಬಳ ತೊಗೊಂಡು ಬೇರೊಬ್ಬರಿಗೆ 5,000 ರೂಪಾಯಿ ಕೊಟ್ಟು ಕೆಲಸ ಮಾಡ್ತಾ ಇದ್ದಾರೆ. ನಾವು ಎಲ್ಲರೂ ಹೋಗಿ ಕೇಳಿದಾಗ ಏನೋ ಒಂದು ಕತೆ ಹೇಳ್ತಾ ಇದ್ದಾರೆ, ಆರಾಮಿಲ್ಲ, ಅಲ್ಲಿ ಇದ್ದೇ ವ್ಯವಸ್ಥೆ, ಹಂಗೆ ಅಲ್ಲಿ ಹೋಗಿದೆ, ಇಲ್ಲಿ ಹೋಗಿದೆ, ಹಾಸ್ಪಿಟಲ್ಗೆ ಹೋಗಿದೆ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೋಸ್ಕರ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಪ್ರವೀಣ್ ಶೆಟ್ಟಿ ಬಣ್ಣ ವತಿಯಿಂದ ನಾವು ಹೋರಾಟನ ಮಾಡುತ್ತಿದ್ದೇವೆ. ವ್ಯಾಲೆಂಟೈನ್ ಡೇ ಹೆಸರಿನಲ್ಲಿ ನಡೆಯುತ್ತಿರುವ ಅನಾಚಾರಗಳು ಹಾಗೂ ಯುವ ಪೀಳಿಗೆಯ ಮೇಲೆ ಬೀರುತ್ತಿರುವ ದುಷ್ಪರಿಣಾಮಗಳನ್ನು ತಡೆಯಲು ತಕ್ಷಣ ಕ್ರಮ ಕೈಗೊಳ್ಳುವಂತೆ ಹಿಂದೂ ಜನಜಾಗೃತಿ ಸಮಿತಿ ಜಿಲ್ಲಾ ಆಡಳಿತವನ್ನು ಆಗ್ರಹಿಸಿದೆ. ಈ ಕುರಿತು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿರುವ ಸಮಿತಿ, ಪಾಶ್ಚಾತ್ಯ ಪ್ರಭಾವದಿಂದ 14ನೇ ಫೆಬ್ರವರಿಯನ್ನು ವ್ಯಾಲೆಂಟೈನ್ ಡೇ ಎಂದು ಆಚರಿಸುವ ಪ್ರಕ್ರಿಯೆ ಭಾರತದಲ್ಲೂ ವ್ಯಾಪಕವಾಗಿ ಬೆಳೆಯುತ್ತಿದೆ ಎಂದು ಕಳವಳ ವ್ಯಕ್ತಪಡಿಸಿದರು. ಪ್ರೇಮದ ಹೆಸರಿನಲ್ಲಿ ನಡೆಯುವ ಅಶ್ಲೀಲ ಪ್ರದರ್ಶನಗಳು, ಏಕಮುಖ ಪ್ರೀತಿಯಿಂದ ಉಂಟಾಗುವ ಕಿರುಕುಳ, ಬೆದರಿಕೆ ಹಾಗೂ ಹಿಂಸಾತ್ಮಕ ಘಟನೆಗಳು ಹೆಚ್ಚುತ್ತಿರುವುದು ಆತಂಕಕಾರಿ ಎಂದಿದೆ. ಇದೇ ಸಂದರ್ಭದಲ್ಲಿ ಯುವಕರಲ್ಲಿ ಮದ್ಯಪಾನ, ಧೂಮಪಾನ, ಮಾದಕ ವಸ್ತುಗಳ ಸೇವನೆ ಹೆಚ್ಚುತ್ತಿರುವುದರಿಂದ ಅವರ ಶೈಕ್ಷಣಿಕ ಜೀವನ, ಆರೋಗ್ಯ ಮತ್ತು ಕುಟುಂಬ ವ್ಯವಸ್ಥೆಯ ಮೇಲೆ ದುಷ್ಪರಿಣಾಮ ಬೀರುತ್ತಿದೆ ಎಂದು ತಿಳಿಸಿದೆ.
ಸಾಮಾಜಿಕ ಜಾಲತಾಣಗಳ ದುರುಪಯೋಗ, ಮಾನಸಿಕ ಒತ್ತಡ ಹಾಗೂ ಅನೈತಿಕ ಚಟುವಟಿಕೆಗಳ ಪ್ರಮಾಣವು ಏರಿಕೆಯಾಗುತ್ತಿರುವುದಾಗಿ ಮನವಿಯಲ್ಲಿ ಉಲ್ಲೇಖಿಸಲಾಗಿದೆ. ಈ ಸಂದರ್ಭದಲ್ಲಿ ಹಿಂದೂ ಜನಜಾಗೃತಿ ಸಮಿತಿ ವತಿಯಿಂದ ಜಿಲ್ಲಾ ಸಂಯೋಜಕರಾದ ಶ್ರೀಕಾಂತ್ ಮೋದಿ, ರಾಜ್ಯ ಸಂಯೋಜಕರು ಗುರುಪ್ರಸಾದ್, ಗೋಪಾಲಕೃಷ್ಣ, ಮಾಯಾವತಿ ಕೋಟೆ, ಅನಿಲ್ ಜಗದೇವ್, ಬಾಬುರಾವ್ ಬಿರಾದರ್, ಡಾಕ್ಟರ್ ಆರ್.ಕೆ. ಚಾರಿ, ಸುಭಾಷ್ ಪಾಟೀಲ್, ಡಾಕ್ಟರ್ ಸತೀಶ್ ಪಾಟೀಲ್, ಡಾಕ್ಟರ್ ರವೀಂದ್ರ ದೇವಪ್ಪ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಮಹಾಶಿವರಾತ್ರಿ ಪ್ರಯುಕ್ತ ಸಾಮೂಹಿಕ ಇಷ್ಟಲಿಂಗ ಪೂಜೆ ಕಾರ್ಯಕ್ರಮದ ಕರಪತ್ರವನ್ನು ಡಾಕ್ಟರ್ ಚನ್ನಬಸವ ಪಟ್ಟದೇವರ ಪ್ರಸಾದ ನಿಲಯದಲ್ಲಿ ಬಿಡುಗಡೆ ಮಾಡಲಾಯಿತು. ಕಾರ್ಯಕ್ರಮದ ಸಂಚಾಲಕರಾದ ಉಮಾಕಾಂತ್ ಮೀಸೆ ಮಾತನಾಡಿ, ನಾಡೋಜ ಪೂಜ್ಯ ಶ್ರೀ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ದಿವ್ಯ ಮಾರ್ಗದರ್ಶನದಲ್ಲಿ ಸಾಮೂಹಿಕ ಇಷ್ಟಲಿಂಗ ಪೂಜೆ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ತಿಳಿಸಿದ್ದರು. ಫೆಬ್ರವರಿ 15, 2026 ಭಾನುವಾರ ಬೆಳಗ್ಗೆ 11:30ಕ್ಕೆ ಪೂಜ್ಯಶ್ರೀ ಮಹಾಲಿಂಗ ಸ್ವಾಮಿಗಳು ಸಾಮೂಹಿಕ ಇಷ್ಟಲಿಂಗ ಪೂಜೆಯ ಪ್ರಾತ್ಯಕ್ಷತೆ ನಡೆಸಲಿದ್ದಾರೆ ಎಂದು ಹೇಳಿದ್ದರು. ಈ ಹಿನ್ನೆಲೆಯಲ್ಲಿ ಬೀದರ್ ನಗರದ ಸಕಲ ಶರಣ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು. ಕರಪತ್ರ ಬಿಡುಗಡೆ ಸಮಾರಂಭದಲ್ಲಿ ಸಂಗ್ರಾಮ್ ಇಂಗ್ಳೆ, ಶ್ರೀಕಾಂತ್ ಬಿರಾದರ್, ಭೀಮಶಂಕರ್ ಬಿರಾದರ್, ಶರಣಪ್ಪ ಖೇಡ್, ರಮೇಶ್ ಸ್ವಾಮಿ, ಮಹಾದೇವಿ ಟೀಚರ್, ತೀರ್ಥಮ್ಮ ರೆಡ್ಡಿ ಹಾಗೂ ಅನುಭವ ಮಂಟಪ ಸಂಸ್ಕೃತಿ ವಿದ್ಯಾಲಯದ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಚಿಡುಗುಪ್ಪ ತಾಲೂಕಿನ 3ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಔರದ್ ಉಪ ಖಜಾನೆ ಅಧಿಕಾರಿ ಹಿರಿಯ ಸಾಹಿತಿ ಮಾಣಿಕ್ ನೀಳ್ಗೆ ಅವರು ಆಯ್ಕೆಯಾದ ಪ್ರಯುಕ್ತ ಬೀದರ್ ನಗರದ ಅಂಬಿಗರ ಚೌಡಯ್ಯ ಯುವ ಸೇನೆಯ ಕೇಂದ್ರ ಕಚೇರಿಯಲ್ಲಿ ಅಂಬಿಗರ ಚೌಡಯ್ಯ ಯುವ ಸೇನೆಯ ಸಂಸ್ಥಾಪಕ ಅಧ್ಯಕ್ಷರಾದ ಸುನಿಲ್ ಭಾವಿಕಟ್ಟಿ ಶಾಲು ಹೊದಿಸಿ ಸನ್ಮಾನಿಸಿ ಗೌರವಿಸಿದರು. ಈ ಸಂದರ್ಭದಲ್ಲಿ ಅಂಬಿಗರ ಚೌಡಯ್ಯ ಯುವ ಸೇನೆ ಪ್ರಧಾನ ಕಾರ್ಯದರ್ಶಿ ಚಂದ್ರಕಾಂತ್ ಹಳಕೇಡ್ಕರ್, ಪಂಢರಿ ನೇಳಿಗೆ, ದತ್ತು ಕಮಠಾಣ್, ಸಂಜೀವ್ ಕುಮಾರ್ ಸಿರ್ಸೆ, ರೋಸ್ ಫಿಲೋಮನ್, ಕಿರಣ್ ಆಲೂರೆ, ಜಗನ್ನಾಥ್ ಬೇಮುಳಗಿಕರ್, ಸಂತೋಷ್ ಕೋಹಿರ್, ರವಿಕುಮಾರ್ ಮಚ್ಕೂರೆ ಸೇರಿದಂತೆ ಇತರರು ಇದ್ದರು. ಬೀದರ್ನ ಗುರುನಾನಕ್ದಲ್ಲಿರುವ ಗುರುನಾನಕ್ ದೇವ್ ಪಬ್ಲಿಕ್ ಶಾಲೆ ತನ್ನ ಕಿರೀಟಕ್ಕೆ ಮತ್ತೊಂದು ವೈಭವದ ಗರಿಯನ್ನು ಸೇರಿಸಿಕೊಂಡಿದೆ. 8ನೇ ತರಗತಿಯ ಪೂರ್ವಿ ಬಿರಾದರ್ ಪ್ರತಿಷ್ಠಿತ ಮಿಸ್ ಜೂನಿಯರ್ ಮಿಸ್ ಇಂಡಿಯಾ ಸ್ಪರ್ಧೆಯಲ್ಲಿ ಗಮನಾರ್ಹ ಯಶಸ್ಸನ್ನು ಸಾಧಿಸಿದ್ದಾರೆ. ಈ ಭವ್ಯ ಕಾರ್ಯಕ್ರಮದಲ್ಲಿ ದೇಶಾದ್ಯಂತ 5ರಿಂದ 16ರ ವಯಸ್ಸಿನ ಸುಮಾರು 175 ಪ್ರತಿಭಾನ್ವಿತ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದರು. ತೀವ್ರ ಸ್ಪರ್ಧೆ ಮತ್ತು ಪ್ರತಿಭೆ, ಆತ್ಮವಿಶ್ವಾಸ, ವ್ಯಕ್ತಿತ್ವ ಮತ್ತು ವೇದಿಕೆಯ ಉಪಸ್ಥಿತಿಯನ್ನು ಪ್ರದರ್ಶಿಸಿ ಬಹು ಸುತ್ತುಗಳ ನಡುವೆ ಪೂರ್ವಿ ಬಿರಾದರ್ ಅದ್ಭುತವಾಗಿ ಎದ್ದು ನಿಂತು 2ನೇ ರನ್ನರ್ ಅಪ್ ಎಂಬ ಹೆಮ್ಮೆಗೆ ಪಾತ್ರರಾದರು. ಅವರ ಅಸಾಧಾರಣ ಸಾಧನೆ, ಕೃಪೆ ಮತ್ತು ಆತ್ಮವಿಶ್ವಾಸವು ಗುರುನಾನಕ್ ದೇವ್ ಪಬ್ಲಿಕ್ ಶಾಲೆಗೆ ಅಪಾರ ಹೆಮ್ಮೆ ಮತ್ತು ಗೌರವವನ್ನು ತಂದಿದೆ. ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ರಾಷ್ಟ್ರೀಯ ವೇದಿಕೆಯಲ್ಲಿ ಸ್ಪರ್ಧಿಸಿ ಈ ಮೈಲುಗಲ್ಲು ಸಾಧಿಸಿರುವುದು ಅವರ ಸ್ಮರಣೆ, ಕಠಿಣ ಪರಿಶ್ರಮ ಮತ್ತು ದೃಢ ಸಂಕಲ್ಪವನ್ನು ಪ್ರತಿಬಿಂಬಿಸುತ್ತದೆ. ಶಾಲೆಯ ಅಧ್ಯಕ್ಷೆ ಡಾಕ್ಟರ್ ರೇಷ್ಮಾ ಕೌರ್ ಅವರು ಪೂರ್ವಿ ಬಿರಾದರ್ ಅವರ ಅತ್ಯುತ್ತಮ ಸಾಧನೆಗೆ ಅಭಿನಂದನೆ ಸಲ್ಲಿಸಿದರು ಮತ್ತು ಭವಿಷ್ಯದಲ್ಲಿ ನಿರಂತರ ಯಶಸ್ಸಿಗೆ ಆಶೀರ್ವದಿಸಿದರು. ಪ್ರಾಂಶುಪಾಲರಾದ ಶ್ರೀಮತಿ ಶರ್ಲಿ ಶಿವ ಅವರು ತಮ್ಮ ಹೃತ್ಪೂರ್ವಕ ಮೆಚ್ಚುಗೆ ಮತ್ತು ಶುಭಾಶಯಗಳನ್ನು ತಿಳಿಸಿದ್ದರು. ಪೂರ್ವಿ ಸಾಧನೆಯು ಸಂಸ್ಥೆಯ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿಯಾಗಿದೆ ಎಂದು ಹೇಳಿದ್ದರು. ಈ ಶ್ಲಾಘನೀಯ ಸಾಧನೆಗಾಗಿ ಪೂರ್ವಿ ಬಿರಾದರ್ ಅವರನ್ನು ಇಡೀ ಶಾಲಾ ಸಮುದಾಯವು ಶ್ಲಾಘಿಸುತ್ತದೆ ಮತ್ತು ಮುಂಬರುವ ವರ್ಷಗಳಲ್ಲಿ ಅವರಿಗೆ ಇನ್ನೂ ಅನೇಕ ಯಶಸ್ಸನ್ನು ಕಾಣಲಿ ಎಂದು ಹಾರೈಸುತ್ತೇವೆ. ವಾಸ್ತವವಾಗಿ ಗುರುನಾನಕ್ ದೇವ್ ಪಬ್ಲಿಕ್ ಶಾಲೆಯು ಶೈಕ್ಷಣಿಕತೆಯನ್ನು ಮೀರಿ ಶ್ರೇಷ್ಠತೆಯನ್ನು ಪೋಷಿಸುವುದನ್ನು ಮುಂದುವರಿಸಿದೆ. ವಿದ್ಯಾರ್ಥಿಗಳು ರಾಷ್ಟ್ರೀಯ ವೇದಿಕೆಗಳಲ್ಲಿ ಮಿಂಚಲು ಸಬಲೀಕರಣ ನೀಡುತ್ತದೆ ಎಂದು ಪ್ರಾಂಶುಪಾಲೆ ಶರ್ಲಿ ಶಿವ ನುಡಿದರು. ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.